ನಮ್ಗೆ ನಡೀತದೆ ಇಟ್ಬಿಡು. ನಡೀತಾರ ಅಂದಿಲ್ಲ ತೆಗಿಸ್ತಾರ ವಯಸ್ಸಿ ಬಂದ ಸನಿಕ್ ಬಂದ ಅಂದ್ರೆ ಇನ್ನು ಅದಕ್ಕೆ ಬಂದಿಲ್ಲ ಅಲ್ಲ ಸರ್ ಸನಿಕ್ ಬಂದ ಅಂದ್ರೆ ಅಂದಾಗ ನಿನ್ನ ಹೆಸರೇನು? ನನ್ನ ಹೆಸರ ಸೂಸಪ್ಪ. ಇದು ಹೆಣ್ಮಕ್ಳು ಇಟ್ಕೊಂತಾರೆ ಹೆಸರು, ನೀವೇ ಇಟ್ಕೊಂಡ್ರಿ? ಯಾರು ಇಟ್ಕೋತೀನಿ ಅದು ತಗೊಂಡು ನೀ ಏನ್ ಮಾಡವ? ಅದು ಕರೆನ ಇಟ್ಕೊಂಡ್ರ ನೀವು ಇಟ್ಕೊಂಡ್ರಿ ನಮಗೆ ಅಂದಾಗ ನಿಮ್ಮ ಅಪ್ಪನ ಹೆಸರು? ಗಿಡಗಂಟೆಪ್ಪ. ಗಿಡದಾಗ ಹುಟ್ಟೇನೇನ್ರಿ? ಎಲ್ಲ ರೊಟ್ಟಿ ನಮ್ಮ ಮನೆ ಇಷ್ಟನೇ ಬೇಕಲ್ಲ. ಅದು ಕರೆನ ಹುಟ್ಟಿದ್ರ ಅವ ಹುಟ್ಟಿರ್ತಾನೆ. ನೀ ಮುಂದಿನ ನಾಡಕ್ಕೆ ನೀನ ಪಾತ್ರ. ನನಗೆ ನಿಮ್ಮೂರ್ರಿ? ನಮ್ಮೂರಿಗೆ ಕೈ ಮುರಿ, ತಾಲೂಕು ಕಾಲ್ ಮುರಿ, ಜಿಲ್ಲಾ ಕೇಳಿದ್ರೆ ಸೊಂಟ ಮುರಿದ್ರ ಹಾಲು ಮುರಿ ಮಗನ. ನಿನ್ನ ಹಿಂದಿಂದ ನೋಡಿ ನೋಡಿ ಭಾಳ ಬೇಸರ ಆಗ್ತದೆ. ಸ್ವಲ್ಪ ಮುಂದಿನ ನೋಡಿ ತೋರಿಸ. ಮಸೀದಿ ನೋಡ್ದೆ? ನನ್ನ 10 ರೂಪಾಯಿ ನನ್ನ ಹತ್ರ ಇದ್ರು ಒಂದು, ನಿನ್ನ ಹತ್ರ ಇದ್ರು ಒಂದು. ನನ್ನ ಹತ್ರ ಇದ್ರು ಒಂದು, ನನ್ನ ಹತ್ರ ಇದ್ರು ಒಂದು, ನಿನ್ನ ಹತ್ರ ಇದ್ರು ಒಂದು. ರೊಕ್ಕ 10 ರೂಪಾಯಿ ನನ್ನ ಹತ್ರ ಇದ್ರೆ ಅಷ್ಟ, ನಿನ್ನ ಹತ್ರ ಹಡಗ ನಿನ್ನ ಅಷ್ಟಿದ್ರೆ ಅಷ್ಟು. ಇದಕ್ಕೆ ಸಾಕ್ಷಿ ಬರ್ತಾರೆ ನೀವು. ಆಮೇಲೆ ನಾನು ಬರ್ದ್ರೆ ಮತ್ತೆ ಏನು ಏನ ಕೊಡಿ. ಇಂಥ ಬಿಸಿಲಾಗ ಚಳದಾಗ ಆ ನಮೂನಿ ಟೈಟ್ ಹಾಕೊಂಡಿ ಮನಗಂಡಿ ನೀರು ಬಸಿದ್ರಬೇಕು ಒಳಗೆ. ನೋಡ್ರಿ ಡೊಳ್ಳ ಚಡ್ಡಿ ಹಾಕೊಂಡ್ರೆ ಗಾಳಿ ಆಡಬಹುದು ನಮಗ. ಆದ್ರೆ ಹ್ಯಾಂಗ ಬಾಂಗಡಿ ನೀರ್ ಕಂತ ಬಾಂಗಡಿ ಬಾಂಗಡಿ ನೀನು ಬಲುತ್ತಿದಾಗ ಬಾಂಗಡಿ ನೀನು ಬಲುತ್ತಿದಾಗ ಎದೆಪಾಲ ಬಲುತ್ತಿತಲ್ಲ. ಕಂಡೀರಿ ಕಲ್ಲು ಕೋಳಿ ಕೂಗಿತ್ತು ಹುಲ್ಲು ಅಂತ ಕಲ್ಲಿಗೆ ಬೆಳೆದ್ರೆ ಕಲ್ಲು ಪುಡಿ ಪುಡಿ ಆಗಿತ್ತು ಅಂದಂಗೆ ಗಂಡಸರು ಚಾಕಿ ಬಡದಾರ ಅವರು. ಯಪ್ಪ ಇನ್ನು ಗಂಡಸರು ಈ ಕೆಲಸ ಮಾಡಿದ್ರೆ ಹೆಣ್ಮಕ್ಳು ನೀನು ಮಿಲ್ಟ್ರಿ ಕಳಿಸ್ಬೇಕೈತೆ. ಯಾರಿಲ್ಲ ಬರಿಗಟ್ಟವ್ರ ಇಂಥ ಕಂಪ್ಯೂಟರ್ ಯೂದೊಳಗೆ ಗಂಡಸರ ಚಾಕಿ ಬಿದ್ದಿರಲ್ಲ. ಯಾರೇನು ಅಧಮ. ನಾವಿಬ್ಬರು ಪಾರ್ವತಿ ಪರಮೇಶ್ವರ. ಶಂಭು ಶಂಭು ಯಪ್ಪ ಪಾರ್ವತಿ ಪರಮೇಶ್ವರ ಮತ್ತು ಕೈಲಾಸದೊಳಗೆ ಇರ್ಬೇಕಾದಂಥವ್ರು ಇಲ್ಲಿಗೆ ಯಾಕೆ ಬಂದಿರಿ? ನಮ್ದು ನಾಗಪ್ಪ ಕಳೆದೈತಿ, ಹುಡುಕಾಡ್ಕೊಂತ ಬಂದೀವಿ. ನಾಗಪ್ಪ ಕಳೀತಾ ಅಲ್ಲೋ ಮ್ಯಾಲಿನ ಮೇಲೆ ಕಳ್ಕೊಂತೈತಿ ಅಂತ ಗೊತ್ತಾಗಿ ಹಿಂದೊಂದು ಪಿನ್ನ ಹಾಕಿ ಜಡದ್ ಬಿಡಬಾರ್ದು. ಇಲ್ಲಿ ಪರಮೇಶ್ವರ ಅಂತ ಹೇಳ್ತೀವಿ, ಮೈನಲ್ಲಿ ಹುಲಿ ಚರ್ಮನ ಕಾಣೋದಲ್ಲ. ಇಬ್ಬನಿ ಬಿದ್ದು ಬಿದ್ದು ಹಸಿಯಾಗೈತಿ, ಮನೆಗೆ ಹಾಕಿ ಬಂದೀವಿ. ಇಲ್ಲಿ ಪರಮೇಶ್ವರ ಪ್ರಮೋಡ ಗಂಗವ್ವ ಡಾಬಾದಾಗ ರೊಟ್ಟಿ ಬಿಡಾಕ. ಅನ್ಕೊಳ್ಳ ನಾನು ನಿನಗೆ ಗೊತ್ತಾಗಿಲ್ಲ ಮಾಡಿ ಪಾರ್ವತಿ ಪರಮೇಶ್ವರ ಯಾರೇ ಅವ ಹೇಳ್ತಾಯಿಲ್ಲಿ. ಬೇಡ ದೊಡ್ಡ ಸಾಹೇಬ್ರದವರು. ದೊಡ್ಡ ಸಾಹೇಬ್ರದಾರೆ. ಎದುರು ಸಾಹೇಬ್ರು? ಹೊಲದ ಸಾಹೇಬ್ರು. ಹೊಲ ಇದ್ದಾರೆ ಹೊಲ ಕೊಡ್ತಾರೆ, ಮನೆ ಇಲ್ಲರ ಮನೆ ಕೊಡ್ತಾರೆ, ಹೆಂಡ್ರಿಲ್ಲ ಹೆಂಡ್ರು ಕೊಡ್ತಾರೆ. ಹೆಂಡ್ರ ಮಕ್ಕಳು ತೊಗೊಂಡು ನಾ ಏನು ಉಪ್ಪಿನಕಾಯಿ ಹಾಕ್ಬೇಕಂದ್ರು ಈಗ ಅಂತ ಹೇಳ್ತಿದ್ದಿ. ನಿನಗೂ ಹೊಲ ಕೊಟ್ಟಿರ್ಬೇಕಲ್ಲಪ್ಪ. ಅಪ್ಲಿಕೇಶನ್ ಹಾಕಿ 3 ತಿಂಗಳು ಆಗೈತೆ. ಈ 3 ಎಕರೆ ಪಡ ಬಿದ್ದಿದ್ದು ರೂಪಾಯಿ ಕೊಟ್ಟಾರ. ಇನ್ನು ಮ್ಯಾಗ ಬಿದ್ದು ನಮ್ಮೂರಾಗ ನೀನು ಒಬ್ಬ ಅನುಕೂಲ ತೊಡಗಿದಿ ಏನು ಸುದ್ದಿ. ನಮ್ಮ ಮನ್ಯಾಗ ಎಮ್ಮೆ ಇದಾವು, ಹಾಲು ಕುಡಿ ಅಲ್ವ. ಇಲ್ಲಿ ಸಾಹೇಬ್ರಿಗೆ ಹೇಳಿ ನನಗೂ ಒಂದು 3 ಎಕರೆ
ಮೂರು ಎಕರೆ ಈ ವಯಸ್ಸಿನಾಗ ನೀವು ಹೊಲ ಮಾಡಕ್ ಬರುತ್ತಾ? ನನಗೆ ಮಾಡಕ್ ಬರ್ದಿದ್ರಿ ಅನ್ನೋಷ್ಟು